ಬಿಸಿ ಬಿಸಿ ಆಗಿರುವಂತಹ ಉದುರುದುರಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಫುಲ್ ಆಫ್ ವೆಜೀಸ್ ಇರುವಂತಹ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಿಡೋಣ ಬನ್ನಿ. ತುಂಬಾ ಈಸಿ ಆಗಿದೆ. ಒಂದು ಬಾಣಲೆಗೆ ನಾನು 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ದೊಡ್ಡ ಬೌಲ್ನಷ್ಟು ಶಾವಿಗೆನ ಹಾಕೊಂಡ್ಬಿಟ್ಟು ಸಿಮ್ ಫ್ಲೇಮ್ ಅಲ್ಲಿ ನಿಧಾನವಾಗಿ ಇದನ್ನ ಹುರ್ಕೊಳ್ಬೇಕು. ಹುರಿದು ಆಮೇಲೆ ಇದಕ್ಕೆ ಬಿಸಿನೀರನ್ನ ಹಾಕಿ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹುರಿದೆ ಹಾಗೆ ಇದನ್ನ ನೀರನ್ನ ಹಾಕಿ ಕುದಿಸ್ಕೊಳ್ಳೋದ್ಕಿಂತ ಈ ರೀತಿ ಮಾಡಿ ನೋಡಿ. ಹಾಗೆ ಶಾವಿಗೆ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಬಿಸಿನೀರನ್ನ ಹಾಕೊಂಡ್ಬಿಡ್ತೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇದನ್ನ ಸ್ಟೇನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇದ್ರ ಮೇಲೆ ನಾವು ತಣ್ಣೀರನ್ನ ಹಾಕೊಳ್ಳೋದ್ರಿಂದ ಉದುರುದುರಾಗಿ ಶಾವಿಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಅರ್ಧ ಗ್ಲಾಸ್ನಷ್ಟು ತಣ್ಣೀರನ್ನ ಹಾಕೊಂಡ್ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಇವಾಗ ನಾನು ಸೋಸ್ಕೊಂಡ್ಬಿಟ್ಟು ಶಾವಿಗೆನ ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಬನ್ನಿ. ಒಂದು ಬಾಣಲೆಗೆ ನಾನು 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಕಾದಿರೋ ಎಣ್ಣೆಗೆ ಒಂದು ಚಿಕ್ಕ ಬೌಲ್ನಷ್ಟು ಕಡಲೆ ಬೀಜ ಹಾಗೆ ಒಂದು ಚಿಕ್ಕ ಬೌಲ್ನಷ್ಟು ಗೋಡಂಬಿನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ನಿಮಗೆ ಗೋಡಂಬಿ ಅಥವಾ ಕಡಲೆ ಬೀಜ ಯಾವುದಾದ್ರೂ ಇಷ್ಟ ಇಲ್ಲ ಅಂದರೆ ನೀವು ಎಕ್ಸ್ಕ್ಲೂಡ್ ಕೂಡ ಮಾಡ್ಬೋದು. ಸೊ ಗೋಡಂಬಿ ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಕಡಲೆ ಬೀಜ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಹುರಿದಿದೆ. ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಟ್ಟು ಅದೇ ಎಣ್ಣೆಗೆ ನಾನು ಮಸಾಲೆ ಡಬ್ಬದಲ್ಲಿ ಇರುತ್ತಲ್ಲ ಚಿಕ್ಕ ಸ್ಪೂನು, ಆ ಸ್ಪೂನಿಂದ 1 ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ ಮತ್ತೆ ಕರಿಬೇವನ್ನ ಹಾಕೊಂಡ್ಬಿಡ್ತೀನಿ. ಕರಿಬೇವನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮೆಲ್ರಿಗೂ ಗೊತ್ತು ಕರಿಬೇವು ಹೆಲ್ತಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗೆ 1 ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಇಷ್ಟ ಇದ್ರೆ ನೀವು 2 ಇಂದ 3 ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ಬೋದು. ಇವಾಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ. ಇದಕ್ಕೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟ್ ಮತ್ತೆ ಬೀನ್ಸ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟವಾಗಿರೋ ತರಕಾರಿನ ನೀವು ಹಾಕೊಳ್ಬೋದು. ಇಲ್ಲ ತರಕಾರಿ ಇಷ್ಟನೇ ಇಲ್ಲ ಅಂದರೆ ನೀವು ತರಕಾರಿ ಹಾಕದೆ ಕೂಡ ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು. ಹಾಗೆ ಅರ್ಧ ಬೌಲ್ನಷ್ಟು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ಹುರ್ಕೊಂಡ್ಬಿಡೋಣ. ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ 1 ಟೊಮ್ಯಾಟೊನ ಹಾಕೊಂಡ್ಬಿಡ್ತೀನಿ. ಟೊಮ್ಯಾಟೊ ಇಷ್ಟ ಇಲ್ಲ ಅಂದರೆ ನೀವು ನಿಂಬೆ ಹಣ್ಣನ್ನ ಹಾಕೊಳ್ಬೋದು. ಇಲ್ಲ ಅಂದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಕೂಡ ಹಾಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡೋಣ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಮಕ್ಕಳು ಸಾಮಾನ್ಯವಾಗಿ ತರಕಾರಿ ಎಲ್ಲ ತಿನ್ನಲ್ಲ. ಈ ರೀತಿ ಉಪ್ಪಿಟ್ಟಿನಲ್ಲಿ ಹಾಕ್ಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡ್ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆಲ್ರೆಡಿ ನಾವು ಶಾವಿಗೆನ ಹುರಿದು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನ ಹಾಕೊಂಡ್ಬಿಡ್ತೀನಿ. ನೋಡಿ ಶಾವಿಗೆ ಎಲ್ಲ ಉದುರಾಗಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ನಾವು ಹುರಿದಿರುವಂತಹ ಕಡಲೆ ಬೀಜ ಮತ್ತೆ ಗೋಡಂಬಿನ ಹಾಕೊಂಡ್ಬಿಡೋಣ. ಮುಂಚೆನೆ ಹಾಕೊಳ್ಳೋದಕ್ಕಿಂತ ಈ ರೀತಿ ಲಾಸ್ಟ್ ಅಲ್ಲಿ ನಾವು ಕಡಲೆ ಬೀಜ ಮತ್ತೆ ಗೋಡಂಬಿನ ಹಾಕೊಳ್ಳೋದ್ರಿಂದ ಅವು ಕ್ರಿಸ್ಪಿ ಆಗಿರುತ್ತೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿನ ಹಾಕೊಂಡ್ಬಿಟ್ಟು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಆಗಿರುವಂತ ಉದುರಾಗಿರುವಂತ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸರ್ವ್ ಮಾಡ್ಕೊಂಡ್ಬಿಡೋಣ ಬನ್ನಿ. ಬಿಸಿ ಬಿಸಿ ಆಗಿರುವಂತ ಉದುರಾಗಿರುವಂತ ಶಾವಿಗೆ ಉಪ್ಪಿಟ್ಟು ರೆಡಿ ಟು ಈಟ್.